ಇಸ್ರೋದ ಮಹತ್ವಾಕಾಂಕ್ಷಿ ಯೋಜನೆ ಗಗನಯಾನಕ್ಕೆ ಸಕಲ ರೀತಿಯ ಸಿದ್ಧತೆ ಇಸ್ರೋ ಮಾಡಿಕೊಂಡಿದೆ. ಇದೀಗ ಕ್ರೂ ಮಾಡೆಲ್ ಟೆಸ್ಟಿಂಗ್ ಮಾಡಲು ಮುಂದಾಗಿದೆ. ಕ್ರೂ ಮಾಡೆಲ್ ಅಂದ್ರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಇಸ್ರೋದ ಡೆಪ್ಯೂಟಿ ಡೈರೆಕ್ಟರ್ ಶರ್ಮಾ ಅವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಗಗನಯಾನಕ್ಕೆ ಇನ್ನು ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. 2025ರಲ್ಲಿ ಈ ಒಂದು ಯಾನ ಆರಂಭ ಆಗ್ಬೋದು. ಆದ್ರೀಗ ಟೆಸ್ಟಿಂಗ್ ಕಾರ್ಯ ಆರಂಭವಾಗ್ತಿದೆ. ಒಂದು ಕಡೆ ಕ್ರೂ ಮಾಡೆಲ್ ಟೆಸ್ಟಿಂಗ್ಗೆ ಮೇ 5ರಂದೇನೋ ಮಾಡಲು ಮುಂದಾಗ್ತಿದ್ರಂತೆ ಸರ್. ಆ ಕ್ರೂ ಮಾಡೆಲ್ ಯಾವ ರೀತಿ ವರ್ಕ್ ಆಗುತ್ತೆ, ಕ್ರೂ ಮಾಡೆಲ್ ಯಾವ ರೀತಿ ಈ ಒಂದು ಗಗನಯಾನಕ್ಕೆ ಉಪಯೋಗ ಆಗುತ್ತೆ ಸರ್ ಅಂತ? ಈ ಇಸ್ರೋ ಬಹಳಷ್ಟು ಪ್ರೋಗ್ರಾಮ್ಗಳನ್ನ ಹಮ್ಮಿಕೊಂಡಿದೆ. ಕಮ್ಯುನಿಕೇಷನ್ ಸ್ಯಾಟಲೈಟ್ಸು, ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟು, ಚಂದ್ರಯಾನ, ಮಂಗಳಯಾನ ಮತ್ತು ಸೂರ್ಯಯಾನ ಎಲ್ಲ ನೀವು ನೋಡಿರ್ಬೋದು. ಭಾಳಷ್ಟು ಪ್ರೋಗ್ರಾಮ್ಗಳಿದೆ. ಆದರೆ ಈ ಗಗನಯಾನ ಅನ್ನೋದೊಂದು ಭಾಳ ವಿಭಿನ್ನವಾದಂಥ ಒಂದು ಪ್ರೋಗ್ರಾಮ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದರಲ್ಲಿ ನಾವು ಆಸ್ಟ್ರೋನಾಟ್ಸ್ನ ಸ್ಪೇಸಿಗೆ ಕರ್ಕೊಂಡು ಹೋಗಿ ಅಲ್ಲಿ 5 ದಿನ ಅವ್ರನ್ನ ಅಲ್ಲಿ ವಾಸಿಸಿ ಮತ್ತು ವಾಪಸ್ ಕರ್ಕೊಂಡು ಬರುವಂಥ ಒಂದು ಪ್ರೋಗ್ರಾಮು ಈ ಗಗನಯಾನ ಪ್ರೋಗ್ರಾಮು 10 ವರ್ಷಗಳಿಂದ ಭಾಳ ಸತತವಾದಂಥ ಕೆಲಸವನ್ನು ನಡೆದಿದೆ. ಹೀಗೆ ಈ 2023-2024 ಭಾಳ ಆ್ಯಕ್ಟಿವ್ ಆಗಿ ಬಹಳ ಮುಮ್ಮರವಾಗಿ ಈ ಕೆಲಸ ಮುಂದುವರೆದಿದೆ. 2023ರಲ್ಲಿ ನಾವು ಪ್ಯಾಡ್ ಅಬಾರ್ಟ್ ಟೆಸ್ಟ್ ಅಂತ ಒಂದು ಮಾಡಿದ್ವಿ. ಅಂತ ಹೇಳಿದರೆ ಏನು ಕ್ರೂ ಮಾಡ್ಯೂಲ್ ಮತ್ತು ಸರ್ವಿಸ್ ಮಾಡ್ಯೂಲ್ ಇರುತ್ತೆ, ಅದರಲ್ಲಿ ಏನು ಆಸ್ಟ್ರೋನಾಟ್ಸ್ ಇರ್ತಾರೆ, ಅದರಲ್ಲಿ ಅವರನ್ನು ಹೇಗೆ ಇನ್ ಕೇಸ್ ಏನಾದರೂ ಪ್ಯಾಡಲ್ಲಿ ಬ್ಲಾಸ್ಟ್ ಆಯಿತು ಅಂತ ಹೇಳಿದ್ರೆ ಹೇಗೆ ಅವ್ರನ್ನ ಸೇವ್ ಮಾಡಬೇಕು ಅನ್ನೋ ಒಂದು ಸಕ್ಸಸ್ಫುಲ್ ಎಕ್ಸ್ಪೆರಿಮೆಂಟ್ನ ನಾವು ಮಾಡಿದ್ವಿ. ಅದನ್ನು ಪ್ಯಾಡ್ ಅಬಾರ್ಟ್ ಟೆಸ್ಟ್ ಅಂತ ಹೇಳ್ತೀವಿ. ಅದು 2023ರಲ್ಲಿ ಆಯಿತು. ಇವಾಗ ಏನು ಎಕ್ಸ್ಪೆರಿಮೆಂಟನ್ನು ಮೇ 5 ಸುಮಾರಿಗೆ ನಾವು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಈ ಒಂದು ಗಗನಯಾನದಲ್ಲಿ ಕ್ರೂ ಮಾಡ್ಯೂಲ್ ಅಂತ ಇರುತ್ತೆ. ಕ್ರೂ ಮಾಡ್ಯೂಲ್ ಅಂತ ಹೇಳಿದ್ರೆ ಅದರಲ್ಲಿ 3 ಜನ ಆಸ್ಟ್ರೋನಾಟ್ಸ್ನ ಸ್ಪೇಸಿಗೆ ಕರ್ಕೊಂಡು ಹೋಗುವಂಥ ಒಂದು ಮಾಡ್ಯೂಲ್. ನಮ್ಮ ಏರ್ಕ್ರಾಫ್ಟಲ್ಲಿ ಒಂದು ಮಾಡ್ಯೂಲ್ ಇರಲ್ವ, ಹೆಲಿಕಾಪ್ಟರ್ ಇರಲ್ವ, ಅದೇ ರೀತಿಯಾಗಿ ಇದರಲ್ಲೂ ಕೂಡ ಕ್ರೂ ಮಾಡ್ಯೂಲ್ ಅಂತ ಇರುತ್ತೆ. ಕ್ರೂ ಮಾಡ್ಯೂಲ್ ಜೊತೆ ಸರ್ವಿಸ್ ಮಾಡ್ಯೂಲ್ ಅಂತ ಇರುತ್ತೆ. ಆ ಸರ್ವಿಸ್ ಮಾಡ್ಯೂಲಿಂದ ಬೇಕಾದಂಥ ಎಲ್ಲ ಆಕ್ಸಿಜನ್ ಆಗಲಿ, ಫುಡ್ ಆಗಲಿ, ಅವರಿಗೆ ಬೇಕಾದಂಥ ಒಂದು ರಿಲ್ಯಾಕ್ಸೇಷನ್ಗೆ ಒಂದು ರೆಸ್ಟ್ ರೂಮ್ ಆಗಲಿ, ಎಲ್ಲ ವ್ಯವಸ್ಥೆಗಳು ಈ ಸರ್ವಿಸ್ ಮಾಡ್ಯೂಲಲ್ಲಿ ಇರುತ್ತೆ. ಕ್ರೂ ಮಾಡ್ಯೂಲಲ್ಲಿ ಆ ಕ್ರೂ ಬಂದ್ಬಿಟ್ಟು ಅವ್ರಿಗೆ ಆಸಿಸ್ಕೊಂಡು ಅವರು ಹೋಗುವಂಥ ಒಂದು ಕಾರ್ಯಕ್ರಮ ಇರುತ್ತೆ. ಈ ಗಗನಯಾನದಲ್ಲಿ ಕ್ರೂ ಮಾಡ್ಯೂಲ್ ಮತ್ತು ಸರ್ವಿಸ್ ಮಾಡ್ಯೂಲನ್ನು ಸ್ಪೇಸಿಗೆ ಅಂದರೆ 120 ಕಿಲೋಮೀಟ್ರ್ ಮೇಲೆ ತಗೊಂಡು ಹೋದ್ಮೇಲೆ ಮತ್ತು ವಾಪಸ್ ತೊಗೊಂಡು ಬರಬೇಕಾದ್ರೆ ಸೇಫಾಗಿ ಅವ್ರನ್ನ ತೊಗೊಂಡು ಬರುವಂಥ ಒಂದು ಕಾರ್ಯಕ್ರಮ ನಾವು ನೋಡಬೇಕಾಗತ್ತೆ. ಹಾಗಾಗಿ ಈ ಕ್ರೂ ಮಾಡ್ಯೂಲನ್ನು 4-5 ಕಿಲೋಮೀಟರ್ ಮೇಲ್ಗಡೆಯಿಂದ ಏರ್ ಡ್ರಾಪ್ ಮಾಡಿ, ಅಂದರೆ ಇವಾಗ ಎಕ್ಸ್ಪೆರಿಮೆಂಟ್ ಬಂದುಬಿಟ್ಟು ಹೆಲಿಕಾಪ್ಟ್ರಿಂದ ಈ ಕ್ರೂ ಮಾಡ್ಯೂಲನ್ನು ಏರ್ ಡ್ರಾಪ್ ಮಾಡಿ 4-5 ಕಿಲೋಮೀಟರ್ ಮೇಲಿಂದ ಸೇಫಾಗಿ ಏನು ಚೆನ್ನೈ ಕೋಸ್ಟಲಲ್ಲಿ ಅದನ್ನು ರಿಸೀವ್ ಮಾಡಬೇಕು, ಅದನ್ನು ಹೇಗೆ ಅದು ಸ್ಪ್ಲಾಶ್ ಆಗಬೇಕು ಅನ್ನೋದನ್ನು ಮಾಡೋದನ್ನ ಎಕ್ಸ್ಪೆರಿಮೆಂಟ್ ಇವಾಗ ಹಮ್ಮಿಕೊಂಡಿದೆ ಇಸ್ರೋ. 4-5 ಸುಮಾರಿಗೆ ನಡೆಯುತ್ತೆ. ಇದರಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಡ್ರಾಪ್ ಯಾವಾಗ ಹೆಲಿಕಾಪ್ಟರಿಂದ ಡ್ರಾಪ್ ಆಗುತ್ತೋ ಆವಾಗ ಅದರಲ್ಲಿ ಪ್ಯಾರಾಚೂಟ್ಸ್ ಡಿಪ್ಲಾಯ್ ಆಗಬೇಕು. ಅದರಲ್ಲಿ ಒಂದು ಮೇನ್ ಪ್ಯಾರಾಚೂಟ್ ಮತ್ತು ಇನ್ನೊಂದು ರಿಡಂಡೆಂಟ್ ಪ್ಯಾರಾಚೂಟ್ ಅಂತ ಇರುತ್ತೆ. ಮೇನ್ ಪ್ಯಾರಾಚೂಟ್ ಡಿಪ್ಲಾಯ್ ಆದಮೇಲೆ ಅದು ಸ್ಲೋವಾಗಿ ಇಳಿತಾ ಬರುತ್ತೆ. ಬಂದು ಅದನ್ನು ಕಂಟಿನ್ಯೂಸ್ ಆಗಿ ನಮ್ಮ ಇದರಲ್ಲಿ ಹೆಲಿಕಾಪ್ಟರಿಂದ ಮತ್ತು ಸ್ಯಾಟಲೈಟಿಂದ ಅದನ್ನು ಟ್ರ್ಯಾಕ್ ಮಾಡ್ತೀವಿ. ಅದನ್ನು ಹೇಗೆ ಬರ್ತಾ ಇದೆ, ಹೇಗೆ ಇಳಿತಾ ಇದೆ ಅನ್ನೋದನ್ನು ಟ್ರ್ಯಾಕ್ ಮಾಡ್ತೀವಿ. ಅದಾದಮೇಲೆ ಅದು ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡಿದ್ಮೇಲೆ ಟ್ರ್ಯಾಕಿಂಗ್ ಸರಿ ಇದೆಯಾ, ಟ್ರ್ಯಾಕಿಂಗ್ ನಮಗೆ ಕರೆಕ್ಟಾಗಿರೋಂಥ ಟೆಕ್ನಾಲಜಿ ಇದೆಯಾ ಅಂತ ನಾವು ಪ್ರೂವ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಏನು ಕೋಸ್ಟಲಲ್ಲಿ ಸಮುದ್ರದ ಮೇಲೆ ಸ್ಪ್ಲ್ಯಾಶ್ ಆಗುತ್ತೆ, ಅದು ಯಾವ ಸ್ಪೀಡಲ್ಲಿ ಸ್ಪ್ಲ್ಯಾಶ್ ಆಗುತ್ತೆ, ಹೇಗೆ ಸ್ಪ್ಲ್ಯಾಶ್ ಆಗುತ್ತೆ ಅದನ್ನು ನಾವು ನೋಡಬೇಕಾಗುತ್ತೆ. ಆಮೇಲೆ ಪ್ಯಾರಾಚೂಟ್ ಮೇಯ್ನ್ ಒಂದು ರಿಡಂಡೆಂಟ್ ಅಂತ ಇರುತ್ತೆ ಅಂತ ನಾನು ಹೇಳಿದೆ. ಆ ರಿಡಂಡೆಂಟ್ ಕೂಡ ನಾವು ಅಕಸ್ಮಾತ್ ಮೇಯ್ನು ಡಿಪ್ಲೋಯ್ ಆಗದಾದರೆ ರಿಡಂಡೆಂಟ್ ಡಿಪ್ಲೋಯ್ ಆಗಬೇಕು, ಅದನ್ನು ಕೂಡ ನಾವು ಟೆಸ್ಟ್ ಮಾಡಬೇಕಾಗುತ್ತೆ. ಈ ಎಕ್ಸ್ಪೆರಿಮೆಂಟ್ ಎಲ್ಲ ಸಕ್ಸಸ್ಫುಲ್ಲಾಗಿ ಮಾಡಬೇಕು. ಮತ್ತು ಇದು ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ಎಕ್ಸ್ಪೆರಿಮೆಂಟ್. ಯಾಕೆಂದರೆ ಆ ಒಂದು ಏನು ಆಸ್ಟ್ರೋನಾಟ್ಸ್ ಇದ್ದಾರೆ ಅವ್ರನ್ನ ಸೇಫಾಗಿ ವಾಪಸ್ ಕರ್ಕೊಂಡು ಬರುವಂಥ ಒಂದು ಪ್ರೋಗ್ರಾಮ್ ಸರ್. ಇದು ಸಮುದ್ರ ಮಧ್ಯಭಾಗದಲ್ಲಿ ಒಂದು ಟೆಸ್ಟಿಂಗ್ ಆಗ್ತದೆ ಸರ್, ಈ ಒಂದು ಕ್ರೂ ಮಾಡಲ್ ಟೆಸ್ಟಿಂಗು. ಇದು ಸಮುದ್ರ ಮಧ್ಯಭಾಗದಲ್ಲಿ ಅಂತ ಹೇಳಲಿಕ್ಕೆ ಆಗಲ್ಲ, ಇದು ಕೋಸ್ಟಲ್ ರೀಜನಲ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಏನು ಕೋಸ್ಟಲ್ ಭೂಮಿ ಇದೆ, ಭೂಮಿಯಿಂದ ಒಂದು ಕಿಲೋಮೀಟರ್ 1.5 ಕಿಲೋಮೀಟರ್ ದೂರದಲ್ಲಿ ಇದನ್ನು ಸ್ಪ್ಲ್ಯಾಶ್ ಆಗುತ್ತೆ. ಆ ಸ್ಪ್ಲ್ಯಾಶ್ ಆಗಿದ್ದನ್ನು ಕೋಸ್ಟಲ್ ಗಾರ್ಡ್ಸ್, ನಾವು ನೇವಿನವ್ರು ಏನಿದ್ದಾರೆ ಆ ನೇವಿನವರು ಅದನ್ನು ರಿಕವರ್ ಮಾಡಬೇಕು. ನಮ್ಮ ಇದು ಏನು ಕ್ರೂ ಮಾಡ್ಯೂಲ್ ಇದೆ ಅದನ್ನು ರಿಕವರ್ ಮಾಡಿ ಸೇಫಾಗಿ ತರುವಂಥ ಒಂದು ಕಾರ್ಯಕ್ರಮನ ನಾವು ಮಾಡಬೇಕು. ಇದರಲ್ಲಿ ಚಾಲೆಂಜ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಏರ್ಫೋರ್ಸ್ ಇನ್ವಾಲ್ವ್ ಆಗುತ್ತೆ, ಆಮೇಲೆ ನೇವಿ ಇನ್ವಾಲ್ವ್ ಆಗುತ್ತೆ, ಆಮೇಲೆ ಆರ್ಮಿ ಇನ್ವಾಲ್ವ್ ಆಗುತ್ತೆ, ಸ್ಪೇಸ್ ಇನ್ವಾಲ್ವ್ ಆಗುತ್ತೆ, ಮತ್ತು ಕಮರ್ಷಿಯಲ್ ಏರೋಸ್ಪೇಸ್ ಡಿಪಾರ್ಟ್ಮೆಂಟ್ಸ್ ಇನ್ವಾಲ್ವ್ ಆಗುತ್ತೆ,
ಇಂಡಿಯನ್ ಏರ್ಫೋರ್ಸ್ ಇನ್ವಾಲ್ವ್ ಆಗುತ್ತೆ. ಈ ರೀತಿಯಾಗಿ ಮಲ್ಟಿ ಡಿಸಿಪ್ಲಿನರಿ ಡಿಪಾರ್ಟ್ಮೆಂಟ್ಸ್ ಇನ್ವಾಲ್ವ್ ಆಗುತ್ತೆ. ಅದರಿಂದ ಭಾಳ ಒಂದು ಚಾಲೆಂಜಿಂಗ್ ಆದಂಥ ಒಂದು ಎಕ್ಸ್ಪೆರಿಮೆಂಟನ್ನು ಇಸ್ರೋ ಈಗ ಹಮ್ಮಿಕೊಂಡಿದೆ. ಸರ್, ಈಗ ಈ ಕ್ರೂ ಮಾಡಲ್ ಲಾಂಚ್ ಆದಮೇಲೆ ಮತ್ತೆ ಯಾವುದು ಟೆಸ್ಟಿಂಗ್ ಮಾಡಲಾಗುತ್ತೆ? ಯಾಕಂದರೆ 2013ರಿಂದ ಈ ಗಗನಯಾನಕ್ಕೆ ಎಲ್ಲ ರೀತಿಯ ಸಿದ್ಧತೆ ಇಸ್ರೋ ಮಾಡಿಕೊಂಡಿದೆ. ಯಾವ ರೀತಿ ಮುಂದಿನ ದಿನಗಳಲ್ಲಿ ಮತ್ತು ಟೆಸ್ಟಿಂಗ್ ಬೇರೆ ಬೇರೆ ವಿಧಾನದಲ್ಲಿ ನಡೆಯುತ್ತೆ ಸರ್ ಅಂತ? ಇದು ಹೇಗೆ ಅಂತಂದರೆ, ನಾವು 5 ಸರಿ ಸಕ್ಸಸ್ಫುಲ್ ಲಾಂಚ್ ಅಂತ ನಾವು ಹೇಳ್ತೀವಿ. ನಾವು ಮಾಡಿ ನಾವು ತೋರಿಸ್ಬೇಕು, ಡೆಮಾನ್ಸ್ಟ್ರೇಟ್ ಮಾಡಬೇಕು. ನಾವು 5 ಸರಿ ಸಕ್ಸಸ್ಫುಲ್ಲಾಗಿ ಲಾಂಚನ್ನು ಮಾಡಿ ನಾವು ಅದರಲ್ಲಿ ಸಕ್ಸಸ್ ಆಗಿದ್ದೀವಿ ಅಂತ ಆದರೆ ಮಾತ್ರನೇ ನಾವು ಆಸ್ಟ್ರೋನಾಟ್ಸ್ನ ಸ್ಪೇಸಲ್ಲಿ ಲಾಂಚ್ ಮಾಡೋಕ್ಕಾಗೋದು. ಅದಕ್ಕಿಂತ ಮೊದಲು ನಾವು ಬರೀ ಕ್ರೂ ಮಾಡ್ಯೂಲ್ ಮತ್ತು ಸರ್ವಿಸ್ ಮಾಡ್ಯೂಲ್ನ ಮ್ಯಾನಿಕ್ಯೂಲ್ಸ್ ಇಟ್ಬಿಟ್ಟು ನಾವು ಲಾಂಚ್ ಮಾಡಿ ಎಲ್ಲ ಥರದ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಆಲ್ರೆಡಿ ನಾನು ಹೇಳಿದಾಗೆ 1-2 ಎಕ್ಸ್ಪೆರಿಮೆಂಟ್ ಆಗಿದೆ, ಇನ್ನೂ 2-3 ಎಕ್ಸ್ಪೆರಿಮೆಂಟ್ ಆಗಬೇಕು. ಅಂದರೆ ಸರ್, ಈಗ ಕೆಲವೊಂದು ಟೆಸ್ಟ್ ರಾಕೆಟ್ ಲಾಂಚ್ ಮಾಡಿ ಸಹ ಆಗುತ್ತೆ ಸರ್, ಹೇಗೆ ಅಂತ? ಹೌದು, ಕೆಲವುದು ಬಂದ್ಬಿಟ್ಟು ರಾಕೆಟಲ್ಲೇ ಲಾಂಚ್ ಮಾಡಬೇಕು. ಇವಾಗ ನಾವು 4ರಿಂದ 5 ಲಾಂಚ್, ನಾನು ಏನು ಹೇಳಿದೆ ಸಕ್ಸಸ್ಫುಲ್ ಲಾಂಚನ್ನು ಅದನ್ನು ರಾಕೆಟ್ನಲ್ಲೇ ಮಾಡಬೇಕು. ನಾವು ಆಲ್ರೆಡಿ 1-2 ಲಾಂಚ್ ಆಗಿದೆ, ಇನ್ನೂ 2-3 ಲಾಂಚ್ ಆಗಬೇಕು. ಎಷ್ಟು ಆಗಬೇಕು ಅನ್ನೋದರಲ್ಲಿ ನಾವು ನಾವು ಏನು ಲಾಂಚ್ ಮಾಡಿ ಅದ್ರ ರಿಸಲ್ಟ್ ಬಂದಿದೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಇನ್ನು ಎಷ್ಟು ಲಾಂಚ್ ಮಾಡಿ ನಾವು ನಮ್ಮ ಒಂದು ಕ್ಷಮತೆಯನ್ನು ಪ್ರೂವ್ ಮಾಡಬೇಕಾಗುತ್ತೆ ಅನ್ನೋದನ್ನ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 5-6 ಲಾಂಚ್ ಆಗಿ ಸಕ್ಸಸ್ ಆದರೆ ಮಾತ್ರ ಯಾನ ಆರಂಭವಾಗುತ್ತೆ. ಹೌದು. ನಾವು 4-5 ಸಕ್ಸಸ್ಫುಲ್ ಲಾಂಚ್ ಆಗಲೇಬೇಕು. ಆಗಿ ಅದರಲ್ಲಿ ಸಕ್ಸಸ್ಫುಲ್ಲಾಗಿ ಎಲ್ಲ ರಿಸಲ್ಟ್ಸ್ ಬಂದ ಮೇಲೇ ಆಸ್ಟ್ರೋನಾಟ್ಸ್ನ ತೊಗೊಳ್ಳೋಂಥ ಒಂದು ಕಾರ್ಯಕ್ರಮ ಮಾಡ್ಬೋದು. ಅದಕ್ಕೆ ನಾವು ಮೊದಲು ಮಾಡಬೇಕಾಗಬಹುದು ಏನೋ ಗೊತ್ತಿಲ್ಲ, ಆದರೆ ಅದನ್ನು ನಾವು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾನೆ ನಮ್ಗೆ ಅದ್ರ ಗೊತ್ತಾಗೋದು. ಅದರಲ್ಲಿ ರಿಸಲ್ಟ್ ನಮ್ಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಆಗಲಿಲ್ಲ ಅಂದರೆ ಸ್ಯಾಟಿಸ್ಫ್ಯಾಕ್ಟ್ರಿ ಆಗೋವರೆಗೂ ಕೂಡ ನಾವು ಅದನ್ನು ಮಾಡ್ತೀವಿ. 10 ವರ್ಷದಿಂದ ಇವಾಗ ಭಾಳ ಶ್ರಮದಿಂದ ಕೆಲಸಗಳು ನಡೀತಾ ಇದೆ. ಯಾನ ಯಾವಾಗ ಆರಂಭ ಆಗ್ಬೋದು ಗಗನಯಾನ? ಯಾಕಂದರೆ ಕೋಟ್ಯಾಂತರ ಭಾರತೀಯ ಕನಸು ಇದು. 140 ಕೋಟಿ ಜನಗಳ ಒಂದು ಕನಸು ನಮಗೆ ಭಾಳ ದೃಢತೆ ನಮಗಿದೆ. ನಾವು ಯಾವಾಗಲೂ ನಾವು ಎಲ್ಲ ಲಾಂಚಲ್ಲಿ ಕೂಡ ನಾವು 140 ಕೋಟಿ ಜನಗಳಿಗೆ ನಾವು ಧನ್ಯವಾದಗಳನ್ನ ಹೇಳಿನೇ ನಾವೆಲ್ಲ ಲಾಂಛನಗಳನ್ನು ಕೂಡ ಮಾಡೋದು ಮತ್ತು ಅವ್ರಗಳನ್ನ ಸ್ಪಂದಿಸೋದು. ಅವರ ಒಂದು ಬೆಂಬಲಿಕೆ, ಅವರ ಒಂದು ಏನು ಟ್ಯಾಕ್ಸ್ ಪೇಯರ್ಸ್ ಮನಿ ಅಂತ ಹೇಳ್ತೀವಿ, ಅವರಿರೋದ್ರಿಂದ ನಾವು ಅವ್ರಿಗೋಸ್ಕರ ನಾವು ಲಾಂಚ್ ಮಾಡ್ತಾ ಇರೋದು. ಡೆಫಿನೆಟ್ ಆಗಿ ಗಗನಯಾನ ಸಕ್ಸಸ್ಫುಲ್ಲಾಗಿ ಇವಾಗ ಮುಂದುವರಿತಾ ಇದೆ. ಈಗ ಮೇ 4-5ರಲ್ಲಿ 4-5-6 ಆ ರೇಂಜಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ನಡೆಯುತ್ತೆ. ಮತ್ತು ಈ ವರ್ಷದಕ್ಕಿಂತ ಮೊದಲು ಇಸ್ರೋ ವೆಬ್ಸೈಟ್ನಲ್ಲಿ ಹೇಳಿರೋ ಹಾಗೆ ಮತ್ತು ಚೇರ್ಮನ್ ರಿಪೀಟೆಡಾಗಿ ಹೇಳ್ತಾ ಇರೋ ಹಾಗೆ ಇನ್ನೂ 1-2 ಗಗನಯಾನ ಎಕ್ಸ್ಪೆರಿಮೆಂಟ್ಗಳು ಕೂಡ ನಡೆಯುತ್ತೆ. 24 ಮತ್ತು 25 ಸುಮಾರಿಗೆ ಆಸ್ಟ್ರೋನಾಟನ್ನು ಕರ್ಕೊಂಡು ಹೋಗಬೇಕು ಮತ್ತು ಸೇಫಾಗಿ ಕರ್ಕೊಂಡು ಬರಬೇಕು ಅನ್ನೋ ಒಂದು ಪ್ರೋಗ್ರಾಮ್ ಏನು ಹಮ್ಮಿಕೊಂಡಿದೆ ಅದರಲ್ಲಿ ಎಲ್ಲ ಸಿದ್ಧತೆಗಳಿದೆ. ಎಲ್ಲದೂ ಆ್ಯಸ್ ಪರ್ ಪ್ಲ್ಯಾನ್ಡ್ ಪ್ರೋಗ್ರಾಮ್ ನಡೀತಾ ಇದೆ. ನಾವು ಎಲ್ಲರೂ ಸೇರಿ ಸಕ್ಸಸ್ ಆಗೋಣ ಅನ್ನೋದೇ ಒಂದು ನನ್ನ ಆಸೆ. ಸರ್, ಕೊನೆಯ ಪ್ರಶ್ನೆ. ನಿಮ್ಮ ನರೇಂದ್ರ ಮೋದಿ ಅವರು ಸಹ ಅವರಿಗೆ ಬ್ಯಾಡ್ ಸಹ ನೀಡಿದ್ದಾರೆ, ಸಹ ಪ್ರಸ್ತಾಪ ಆಗಿದೆ 4 ಜನರದ್ದು ಗಗನಯಾನ ಯಾತ್ರಿಗಳದ್ದು. ಇಷ್ಟು ದಿನ ಅಲ್ಲಿ ಮೇಲೆ ಇರ್ತಾರೆ ಸರ್ ಹೋದ್ರಂತೆ? ಇದು ಸುಮಾರು ಈ ಒಂದು ಕಾರ್ಯಕ್ರಮ ಗಗನಯಾನ ಲಾಂಚಿಂದ ಮತ್ತೆ ವಾಪಸ್ ಬರುವಂಥ ಕಾರ್ಯಕ್ರಮ ಸುಮಾರಿಗೆ 5ರಿಂದ 7 ದಿನವರೆಗೂ ಆಗುತ್ತೆ. ಹೋಗಬೇಕಾದ್ರೆ 1 ದಿನ ಅಂತ ಹೇಳ್ಬೋದು, ಮತ್ತು ಅಲ್ಲಿ ಕಕ್ಷೆಯಲ್ಲಿ 5 ದಿನ ಇರಬೇಕಾಗುತ್ತೆ, ಮತ್ತು ವಾಪಸ್ ಬರಬೇಕಾದ್ರೆ ಇನ್ನೊಂದು ದಿನ ಅಂತ ನಾವು ಹೇಳ್ಬೋದು. ಆದರೆ ನಿಗದಿತವಾಗಿ ಇಷ್ಟೇ ದಿನ ಅಂತ ನಾವು ಒಂದು ಸರಿ ಅದು ಲಾಂಚ್ ಕೌಂಟ್ಡೌನ್ ಸ್ಟಾರ್ಟ್ ಮಾಡಿದ ಮೇಲೆ ಹೇಳೋಕ್ಕಾಗ್ಬೋದು. ಆದರೆ ಸುಮಾರಿಗೆ 5ರಿಂದ 7 ದಿನದವರೆಗೂ ಈ ಗಗನಯಾನ ನಡೆಯುತ್ತೆ. ಸುಮಾರಿಗೆ 5 ದಿನದವರೆಗೂ ಆಸ್ಟ್ರೋನಾಟ್ಸು ಸ್ಪೇಸಲ್ಲಿ ಇರ್ತಾರೆ. ನಾವು ಅಲ್ಲಿ ಎಕ್ಸ್ಪೆರಿಮೆಂಟ್ಗಳು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಆ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಬೇಕಾಗುತ್ತೆ. ಅವರು ಮಾಡಿದ ರಿಸಲ್ಟ್ಸ್ ಕೂಡ ಅವರು ಕಳಿಸ್ಕೊಡ್ತಾರೆ. ನಾವು ಕಂಟಿನ್ಯೂಸ್ ಆಗಿ ಅವರನ್ನು ನಮ್ಮ ಆಸ್ಟ್ರೋನಾಟ್ಸ್ನ ಮತ್ತು ಕ್ರೂ ಮಾಡ್ಯೂಲ್ ಸರ್ವಿಸ್ ಮಾಡ್ಯೂಲ್ನ ಗ್ರೌಂಡಿಂದ, ಸಿಯಿಂದ, ಸ್ಪೇಸಿಂದ ನಾವು ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡಿ ಸಕ್ಸಸ್ಫುಲ್ಲಾಗಿ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸರ್, ಇದಿಷ್ಟು ಇಸ್ರೋದ ಡೆಪ್ಟಿ ಡೈರೆಕ್ಟರ್ ಶರ್ಮಾ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.